ನಮಸ್ಕಾರ ವೀಕ್ಷಕರೇ, ಬಟ್ಟಳ್ಳಿಯಲ್ಲಿ ಚೆಂಡು ಹೂವು ಭರ್ಜರಿ ಮಾರಾಟ. ಚಿಂತಾಮಣಿ ತಾಲೂಕಿನ ಬಟ್ಟಳ್ಳಿ ಗ್ರಾಮದಲ್ಲಿ ನಾಳೆ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಚೆಂಡು ಹೂವು ಭರ್ಜರಿಯಾಗಿ ಮಾರಾಟವಾಯಿತು. ಹಬ್ಬಕ್ಕಾಗಿ ಪ್ರತಿಯೊಬ್ಬರು ಹೂವಿನ ಖರೀದಿ ಮಾಡುತ್ತಿದ್ದರು. ಈ ಬಾರಿ ಚೆಂಡು ಹೂವಿನ ಬೆಲೆ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿರುವುದು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಹೂವಿನ ಮಾರುಕಟ್ಟೆಯಲ್ಲಿ ಹೂವಿನ ಅವಕಾಶ ಹೆಚ್ಚಾಗಿದ್ದು ಬೇಡಿಕೆ ಕಡಿಮೆಯಾಗಿರುವುದು ಬೆಲೆ ಕುಸಿತಕ್ಕೆ ಪ್ರಮುಖ ಕಾರಣವಾಗಿದೆ. ಬಟ್ಟಳ್ಳಿಯಲ್ಲಿ ಚೆಂಡು ಹೂವು ಕೆಜಿ 30 ರೂಪಾಯಿಂದ 40 ರೂಪಾಯಿಗಳಲ್ಲಿ ಮಾರಾಟವಾಗುತ್ತಿದ್ದು, ಹೂವಿನ ವ್ಯಾಪಾರಿ ಸುರೇಶ್ ಅವರು ಮಾತನಾಡಿ, ಹೂವಿನ ಬೆಲೆ ಇಳಿಕೆಯಾಗಿದೆ, ರೈತರಿಗೆ ಕಷ್ಟ ಆಗಿದೆ, ಹೂವು ಕಟಾವು ಮಾಡುವ ಕೂಲಿ ಸಹ ಬರುವುದಿಲ್ಲ ಎಂದು ತಮ್ಮ ನೋವನ್ನು ತೋಡಿಕೊಂಡರು. మీరు ఈ పూల వ్యాపారం చేస్తున్నది? అవును సార్, ಹೂವು ವ್ಯಾಪಾರನೇ. ಹೇಗಿದೆ ಹೂವಿನ ವ್ಯಾಪಾರ? ಸರ್, ಮಾರ್ಕೆಟ್ ಪೂರ್ತಿ ಡೌನ್ ಸರ್. ರೈತರಿಗೆ ತುಂಬ ನಷ್ಟ. ಇಟ್ಟಿದ ಬೆಲೆ ಸಿಕ್ಕಿದೆ ಇಲ್ಲ ಗೊತ್ತಿಲ್ಲ. ಕೂಲಿ ಕಟ್ ಮಾಡೋ ಕೂಲಿ ಕೂಡ ಬರಲ್ಲ ಸರ್ ಇವಾಗ. ಹಂಗಾಗೋದು ಮಾರ್ಕೆಟ್. ಈಗ ಇಲ್ಲಿ ಬಟ್ಟಳ್ಳಿಯಲ್ಲಿ ಪೈಪೋಟಿಯಾಗಿ ಮಾರ್ತಾ ಇದಾರಲ್ಲ? ಹ್ಞೂ ಸರ್, ನಾನು ಯಾವಾಗ ಹಬ್ಬಕ್ಕೆ ಬರ್ತೀನಿ, ಎಲ್ರಿಗಿಂತ ಕೆಜಿ 10 ರೂಪಾಯಿ 20 ರೂಪಾಯಿ ಕಡಿಮೆ ಮಾರ್ಬಿಡ್ತೀನಿ ಸರ್ ನಾನು. ಯಾಕಂದ್ರೆ ಪಕ್ಕದಲ್ಲಿ 40 ರೂಪಾಯಿ ಮಾರ್ತಾ ಇದ್ದಾರೆ, ನೀವು 30 ರೂಪಾಯಿ ಮಾರ್ತಾ ಇದ್ದೀರಾ? ಸರ್, ಶಾಮಂತಿ 50 ರೂಪಾಯಿ ಮಾರಿದ್ದೀನಿ, ರೋಜಾ ಹೂವು 50 ರೂಪಾಯಿ ಮಾರಿದ್ದೀನಿ, ಚೆಂಡು ಹೂವು 30 ರೂಪಾಯಿ ಮಾರಿದ್ದೀನಿ, ಚಾಕ್ಲೇಟ್ ಚಾಮಂತಿ 50 ರೂಪಾಯಿ ಮಾರಿದ್ದೀನಿ, ವೈಟ್ ಚಾಮಂತಿ 50 ರೂಪಾಯಿ ಮಾಡಿದ್ದೀನಿ ಸರ್. ಈಗ ಒಟ್ಟಾರೆಯಾಗಿ ಲಾಸ್ ಅಂತೀರಾ? ಇನ್ನು ಅಂದರೆ ಹೂವು ಜಾಸ್ತಿ ಬಂದಿದೆ, ನಮ್ಮ ಇನ್ನು ಮಿಕ್ಕೋದ್ರೆ ಎಲ್ಲ ಲಾಸ್ ಆಗುತ್ತೆ. ಇನ್ನೂ ಬಂಡವಾಳ ಆದರೂ ಮಾಡಬೇಕು ಸರ್, ಮತ್ತೆ ಬಿಸಾಕ್ಬೇಕು. ಹಬ್ಬ ಆಗೋದ್ರೆ ಏನು ಇರಲ್ಲ ಸರ್. ಮತ್ತೆ ಅಂದ್ರೆ ಇವತ್ತು ಬಿಟ್ರೆ ಮತ್ತೆ ನಾಳೆ ವ್ಯಾಪಾರ ಅಷ್ಟಿರಲ್ಲ, ನಾಳೆ ಏನು ವ್ಯಾಪಾರ ಇರಲ್ಲ ಸರ್. ಹಾಗಾಗಿ ಎಷ್ಟು ಬಂದ್ರೆ ಅಷ್ಟು ಮಾರ್ಬಿಡ್ತಾ ಇದ್ರು. ಬಟ್ಟಳ್ಳಿಲಿ ಯಾವಾಗೂ ಬರ್ತೀನಿ, ಹಬ್ಬಕ್ಕೂ ಬರ್ತೀನಿ ಸರ್ ನಾನು.